ನಮ್ಮ ದೇವಿ, ನಮ್ಮ ಧರ್ಮ, ಶಿಷ್ಟರನ್ನ ರಕ್ಷಣೆ ಮಾಡುವಂಥದ್ದು, ದುಷ್ಟರನ್ನ ಸಂಹಾರ ಮಾಡುವಂಥದ್ದು. ಸಮಯ ಬಂದಾಗ ನಮ್ಮ ಎಲ್ಲಾ ದೇವರುಗಳು ಖಡ್ಗವನ್ನು ಹೊರಗೆ ತೆಗೆದೇ ಬಿಟ್ಟಾರ. ಯಾರು ಬರೀ ಇಟ್ಕೊಂಡು ಗೊತ್ತಿಲ್ಲ, ತಗಣ ಜಾಸ್ತಿ ಬಿಟ್ಟಾರ. ಅದಕ್ಕ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಇರುವುದಕ್ಕೆ ನಾವೇನು ತೊಂದರೆ ಮಾಡಿಲ್ಲ. ಹಾಗಾದ್ರೆ ನಿಮ್ಮ ಗಣಪತಿ ಫ್ಲೆಕ್ಸ್ ಬೋರ್ಡ್ ನಿಮ್ಮ ಮಸೂತಿ ಮುಂದೆ ಹಚ್ಚಿದ್ರೆ ಏನು ಬೇರೆ ಆಗ್ತೈತಪ್ಪ? ಏನಪ್ಪ ಮುಗಿಸ್ತೈತೆ ನೀವೆಲ್ಲ ಕಡೆ ಬೋರ್ಡ್ ಹಚ್ಲಾಕೈತೆ ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರು ನಿಮ್ಗೆ ಐ ಲವ್ ಅಂತ ಹೇಳಿ ಬರ್ದಾರಲ್ಲ. ಯಾರು ದೇವರಿಗೆ ಲವ್ ಮಾಡ್ತಾರ? ಐ ಲವ್ ಶಿವ ಅಂತೀವನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ದೇವರನ್ನ ಪ್ರೀತಿ ಭಕ್ತಿಯಿಂದ ಪಾದ ಪೂಜೆ ಮಾಡಿ ಆ ಪಾದದ ನೀರು ಕುಡಿಯುವಂತ ಧರ್ಮ ನಮ್ದು ಸನಾತನ ಧರ್ಮ. ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳೇ ದೇವರ ತಿಳುವಂತ ಧರ್ಮ ಸನಾತನ ಧರ್ಮ. ತಾಯಿಯಲ್ಲಿ ಹೆಣ್ಣಿನಲ್ಲಿ ದೇವಿ ಅವತಾರವನ್ನು ನೋಡ್ಬೇಕನ್ನುವಂತ ಧರ್ಮ ನಮ್ಮ ಧರ್ಮ. ಹೆಣ್ಣು ಮಕ್ಕಳನ್ನು ಉಪಭೋಗದ ವಸ್ತು ಅಂತ ತಿಳ್ಕೋದಿಲ್ಲ. ನಮ್ಮ ಧರ್ಮ ತನ್ನ ಸ್ವಂತ ಮಗಳನ್ನ, ಸ್ವಂತ ತಂಗಿಯನ್ನು ಗಣನಾಗುವಂತ ಕೆಲವು ಮಂದಿ ಸ್ವಾಮಿಗಳಿಗೂ ಹರಿಬಿಟ್ಟು ಒಬ್ಬ ಹೇಳದಲ್ಲಿ ಬೆಳಗಾವದಾಗ ಒಂದು ಗಾಡಿ, ಗೋಮಾತೆಯನ್ನೇ ಪೂಜಿಸಬೇಕು, ಗೋಮಾತೆಯ ಸಗಣಿಯಿಂದ ಆದಂತ ವಿಭೂತಿಯನ್ನೇ ಯಾಕೆ ಧರಿಸಬೇಕು. ನಾನೇ ಬಿಡಪ್ಪ, ಗೋಮಾತೆ ಸಗಣಿ ಬೇಡ ಅಂದ್ರ ಹಂದಿ ನಾಯಿ ಚೋಡಾಡ್ಬಾರ್ದು, ಹೌದಲ್ಲ? ಗೋಮಾತೆಯ ಬಗ್ಗೆ ಚರ್ಚೆ ಮಾಡ್ತಾರೆ, ಸನಾತನ ಧರ್ಮದ ಸಂಸ್ಕೃತಿ ಬಗ್ಗೆ ಮಾಡ್ತಾರೆ. ಒಬ್ಬ ಸ್ವಾಮಿ ಇನ್ನೊಬ್ಬ ಸ್ವಾಮಿ ಹೇಳ್ತಾನ, ಇಸ್ಲಾಂ ಲಿಂಗಾಯತ ಒಂದೇ ಸಮಾನವಾದಂತ ಅಂಶಗಳು ಒಂದೇ ತಪ್ಪ. ಏನೇನ ಸ್ವಂತ ಮಗಳನ್ನ ಲಿಂಗಾಯತ ಹಾಕ್ತಾರೆ, ದನ ಕರೀತಾರೆ ಲಿಂಗಾಯತ. ಎದ್ರಾಗ ಸಮಾನತೆ ಇದೆ? ಯಾವುದು ಶಾಂತಿ ಧರ್ಮ ಅಂತ ಹೇಳ್ತಿರಲ್ಲ, ಈ ಜಗತ್ನಾಗ ಬಾಂಬ್ ಹಾಕೋರು ಯಾರು? ಶಾಂತಿ ದೂತರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರೆ ಮೊನ್ನೆ, ಇಸ್ಲಾಂ ಅಂದ್ರೆ ಮದ್ದೂರ್ದಾಗ ಯಾರು ಕಲ್ ಹೋಗೋದವ್ರು? ಈ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೂಗಳು ಹೋಗೋದಾರ. ಪಾಪ ದಲಿತರು ಆ ಮದ್ದೂರಿನ ಮಸೂತಿ ಮುಂದೆ ತೀರ್ಕೊಂಡಾಗ ತಮಟಿ ಮಾಡಿಸೋದು ಹೋಗ್ತಾರಲ್ಲ, ಅದು ನಿರ್ಬಂಧ. 40% ಅಲ್ಲ ಮದ್ದೂರ್ನಾಗ. ನಾಳೆ 40 ಕೇಳ್ತಾರ ಅವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.